ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ಹೊಸ ಸ್ಟ್ರಾಟಜಿ ಪವರ್ ಸ್ಟಾರ್ ಬ್ಯಾಂಕ್ ನಿಫ್ಟಿ ಶಾರ್ ಸ್ಟ್ರಾಡಲ್ ಅಂತೇಳಿ ಶಾರ್ ಸ್ಟ್ರಾಡಲ್ ಸ್ಟ್ರಾಟಜಿ ಸ್ನೇಹಿತರೆ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಸ್ಟ್ರಾಟಜಿಯ ಅಜೆಂಡಾ ನೋಡೋಣ. ಮೊದಲು ನೋಡಿ, ಸೆಲ್ ಶಾರ್ ಸ್ಟ್ರಾಡಲ್ ಪುಟ್ 20 ಪಾಯಿಂಟ್ ಎಸ್ ಎಲ್ ಫಾರ್ ಈಚ್ ಲೆಗ್. ನಿಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ ಸ್ನೇಹಿತರೆ. ಈಚ್ ಲೆಗ್ಗೆ ನಿಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ. ಒನ್ಸ್ ಎಸ್ ಎಲ್ ಇಟ್ ವಿ ವಿಲ್ ಟ್ರಿಗರ್ ಸೆಕೆಂಡ್ ಎಸ್ ಎಲ್ ಫ್ರಮ್ ಸೆಟ್ ಎಕ್ಸಿಟ್. ಅಂದ್ರೆ ನಿಮಗೆ ಎಸ್ ಎಲ್ ಫಸ್ಟ್ ಒನ್ ಲೆಗ್ ಎಸ್ ಎಲ್ ಇಟ್ ಆದ್ರೆ ಸೆಕೆಂಡ್ ಲೆಗ್ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗುತ್ತೆ ಸ್ನೇಹಿತರೆ. ಅಥವಾ ನಿಮಗೆ ನೋಡಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸಿಕೊಂಡು ನಿಮಗೆ ಓಪನ್ ಲೆಗ್ ಕಾಸ್ಟ್ ಟು ಕಾಸ್ಟ್. ಎಂಟ್ರಿ ಟೈಮಿಂಗ್ಸ್ ನೋಡಿ, ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ ಸ್ಟ್ರಾಡಲ್ ಎಂಟ್ರಿ ಟೈಮಿಂಗ್ಸ್ ಬೆಳಿಗ್ಗೆ 9 ಗಂಟೆ 17 ನಿಮಿಷ ನಂತರ ಎಂಟ್ರಿ ಟೈಮಿಂಗ್ಸ್ ಇರುತ್ತೆ. ಮಧ್ಯಾಹ್ನ ನೋಡಿ 3 ಗಂಟೆ 20 ನಿಮಿಷಕ್ಕೆ ಇದು ಸ್ಕ್ವೇರ್ ಆಫ್ ಆಗಿಬಿಡುತ್ತೆ ಸ್ನೇಹಿತರೆ. ಸ್ಟ್ರಾಟಜಿ ನಿಮಗೆ 3 ಗಂಟೆ 20 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಈ ಒಂದು ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿ ಶಾರ್ ಸ್ಟ್ರಾಡಲ್ ಸ್ಟ್ರಾಟಜಿ. ಇಲ್ಲಿ ನೀವು ನೋಡಬಹುದು ಈ ಒಂದು ಸ್ಟ್ರಾಟಜಿ ಟ್ರೇಡರ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತೇಳಿ. 1st ಜನವರಿ 2026ಗೆ ಒಂದು ಸ್ಟ್ರಾಟಜಿನ ಡಿಪ್ಲೈ ಮಾಡಿದೆ. ರಿಕ್ವೈರ್ಡ್ ಕ್ಯಾಪಿಟಲ್ ನೋಡಿ, ಈ ಒಂದು ಸ್ಟ್ರಾಟಜಿಗೆ 2,50,000 ನಿಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಇದೆ. 2,50,000 ನಿಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಬೇಕು. 34 ಡೇಸ್ ಅಲ್ಲಿ ನೋಡಿ ಯಾವ ರೀತಿ ಟ್ರೇಡ್ ಆಗಿದೆ. 38,820 rupees ಪ್ರಾಫಿಟ್ ಆಗಿರುತ್ತೆ ಸ್ನೇಹಿತರೆ. 34 ದಿನದಲ್ಲಿ 38,820 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಸ್ಟ್ರಾಟಜಿ ಅಜೆಂಡಾ ಅರ್ಥ ಆಗುತ್ತೆ ಅನಿಸುತ್ತೆ ನೋಡಿ. ಸೆಲ್ ಶಾರ್ ಸ್ಟ್ರಾಡಲ್ ನಿಮಗೆ ಲಾಂಗ್ ಸ್ಟ್ರಾಡಲ್ ಅಲ್ಲ, ಶಾರ್ ಸ್ಟ್ರಾಡಲ್ ನಿಮಗೆ ಸೆಲ್ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಬೆಳಗ್ಗೆ 9:17ಗೆ ನಿಮಗೆ ಶಾರ್ ಸ್ಟ್ರಾಡಲ್ ಸೆಲ್ ಮಾಡುತ್ತೆ. ಎಸ್ ಎಲ್ ನೋಡಿ 20 ಪಾಯಿಂಟ್ಸ್ ಫಾರ್ ಈಚ್ ಲೆಗ್. ನಿಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ. ಒನ್ಸ್ ನೋಡಿ ಒನ್ ಲೆಗ್ ಎಸ್ ಎಲ್ ಇಟ್ ವಿ ವಿಲ್ ಟ್ರಿಗರ್ ಸೆಕೆಂಡ್ ಲೆಗ್ ಫಾರ್ ಸೆಟ್ ಎಕ್ಸಿಟ್. ಅಂದ್ರೆ ನಿಮಗೆ ಫಸ್ಟ್ ಲೆಗ್ ನಿಮ್ಗೆ ಎಕ್ಸಿಟ್ ಆದ್ರೆ ಎಸ್ ಎಲ್ ಆದ್ರೆ ಸೆಕೆಂಡ್ ಲೆಗ್ ನಿಮಗೆ ಕಾಸ್ಟ್ ಕಾಸ್ಟ್ ಆಗಿ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಬಂದಾಗ ನಿಮಗೆ ಆ ಒಂದು ಸ್ಟ್ರಾಟಜಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸಿಕೊಂಡು ಪ್ರಾಫಿಟ್ ಅನ್ನ ಬುಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸ್ನೇಹಿತರೆ. ಬೆಳಿಗ್ಗೆ ನೋಡಿ 9 ಗಂಟೆ 17 ನಿಮಿಷ ನಂತರ ನಿಮಗೆ ಎಂಟ್ರಿ ಟೈಮಿಂಗ್ಸ್ ಇದೆ. ಎಕ್ಸಿಟ್ ಟೈಮಿಂಗ್ಸ್ ನೋಡಿ ಯೂನಿವರ್ಸಲ್ ಎಕ್ಸಿಟ್ ಆಗಿ 3 ಗಂಟೆ 20 ನಿಮಿಷಕ್ಕೆ ಕ್ಲೋಸ್ ಆಗಿಬಿಡುತ್ತೆ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ ಸ್ಟ್ರಾಡಲ್ ಸ್ಟ್ರಾಟಜಿಯಲ್ಲಿ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇವಾಗ ನೋಡಿ ಇಂದಿನ ನೋಡಿ 18th ಫೆಬ್ರವರಿ 9:17ಗೆ ನೋಡಿ ಶಾರ್ಟ್ ಆಗಿದೆ. ಇಲ್ಲಿ ಈ ತರ ಆದಾಗ 9:43ಗೆ ಎಕ್ಸಿಟ್ ಆಗಿದೆ. ಏನಕ್ಕೆ ಎಕ್ಸಿಟ್ ಆಯ್ತು ನೋಡಿ, 20 ಪಾಯಿಂಟ್ಸ್ ಎಸ್ ಎಲ್ ಆಯ್ತು ನಿಮಗೆ. ಅಂದ್ರೆ 753 ರೂಪಾಯಿ ನಿಮಗೆ ಲಾಸ್ ಆಯ್ತು. ನೋಡಿ 9:17ಗೆ ಎಂಟ್ರಿ ತಗೊಂಡಿದೆ, 9:43ಗೆ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಆದಾಗ ಎಕ್ಸಿಟ್ ಆಯ್ತು. ಒನ್ ಲೆಗ್ ಎಕ್ಸಿಟ್ ಆಯ್ತು. ಸೆಕೆಂಡ್ ಲೆಗ್ ನೋಡಿ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸಿಕೊಂಡು ನೋಡಿ 9:17ಗೆ ಇದು ಕೂಡ ಸ್ಟಾರ್ಟ್ ಆಗಿದೆ. ನಿಮಗೆ 9:17ಗೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅದು ಆ ಒಂದು ಲೆಗ್ ಅಲ್ಲಿ ನೋಡಿ ಆ ಒಂದು ಲೆಗ್ ಅಲ್ಲಿ ನಿಮಗೆ ಎಸ್ ಎಲ್ ಇಟ್ ಆಯ್ತು. ಈ ಒಂದು ಸೆಕೆಂಡ್ ಲೆಗ್ ಅಲ್ಲಿ ನೋಡಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸಿಕೊಂಡು ನಿಮಗೆ 3 ಗಂಟೆ 20 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಗಿದೆ. ಈ ತರ ಆದಾಗ 4,528 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ ಸ್ನೇಹಿತರೆ. ಇಂದು ಓವರ್ ಆಲ್ ಇಂದು ಲಾಸ್ ರಿಕವರ್ ಮಾಡಿಕೊಂಡು 3,775 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿರುತ್ತೆ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ ಸ್ಟ್ರಾಡಲ್ ಸ್ಟ್ರಾಟಜಿಯಲ್ಲಿ. ನೆಕ್ಸ್ಟ್ ನಿಮಗೆ ನೋಡಿ ನಿನ್ನೆ ದಿನ ನೋಡಿ 2,109 ರೂಪಾಯಿ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ. ಇಲ್ಲಿ ಫಸ್ಟ್ ನಿಮ್ಗೆ ನೋಡಿ ಎಸ್ ಎಲ್ ಇಟ್ ಆಗಿದೆ. ಇಲ್ಲಿ ನೋಡಿ ಫಸ್ಟ್ 9:17ಗೆ ಅಪ್ ಟ್ರೆಂಡ್ ಅಲ್ಲಿ ತಗೊಂಡಿದೆ. ಈ ತರ ಆದಾಗ ನೋಡಿ ಇಲ್ಲಿ ಓನ್ಲಿ ₹1 ಅಲ್ಲಿ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ ಸ್ನೇಹಿತರೆ. 10:09ಕ್ಕೆ ನಿಮಗೆ ಎಕ್ಸಿಟ್ ಆಗಿದೆ. ನೆಕ್ಸ್ಟ್ 10:09ಕ್ಕೆ ಎಂಟ್ರಿ ಬಂದು 10:13ಕ್ಕೆ 20 ಪಾಯಿಂಟ್ಸ್ ಎಸ್ ಎಲ್ ಆಗಿದೆ ನಿಮಗೆ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ನಿಮಗೆ ತೋರಿಸ್ತೀನಿ. 9:17ಗೆ ಎಂಟ್ರಿ ಬಂತು, 10:09ಗೆ ಎಕ್ಸಿಟ್ ಆಯ್ತು. ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ನೋಡಿ 9:17ಗೆ ಎಂಟ್ರಿ ಬಂತು, 9:18ಗೆ ಎಕ್ಸಿಟ್ ಆಯ್ತು. ಅಂದ್ರೆ ದಟ್ ಮೀನ್ಸ್ ಇಲ್ಲಿ ನೋಡಿ ಇದು 20 ಪಾಯಿಂಟ್ಸ್ ಎಸ್ ಎಲ್ ಇಟ್ ಆಯ್ತು. ಅಲ್ಲಿ ನಿಮ್ಗೆ ಏನಾಯ್ತು, ಅದು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯ್ತು. ನೋಡಿ ಡೌನ್ ಟ್ರೆಂಡ್ ಏನಾಯ್ತು, ಸೆಲ್ ಮಾಡಿದಾಗ ನಿಮಗೆ 9 ಗಂಟೆ 18 ನಿಮಿಷಕ್ಕೆ ನಿಮಗೆ ಎಸ್ ಎಲ್ ಇಟ್ ಆಗಿಬಿಡ್ತು. 1 ನಿಮಿಷದಲ್ಲಿ 9:17ಕ್ಕೆ ಸೆಲ್ ಮಾಡಿದೆ. ನೆಕ್ಸ್ಟ್ ನಿಮಗೆ 9:18ಗೆ ಇದು ಎಕ್ಸಿಟ್ ಆಯ್ತು. 20 ಪಾಯಿಂಟ್ಸ್ ಎಸ್ ಎಲ್ ಆಯ್ತು. ಇಲ್ಲಿ 20 ಪಾಯಿಂಟ್ಸ್ ಎಸ್ ಎಲ್ ಆದಾಗ ಇಲ್ಲಿ ಏನಾಯ್ತು ನಿಮಗೆ ನೆಕ್ಸ್ಟ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯ್ತು. ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದ್ದೆ, ಕಾಸ್ಟ್ ಟು ಕಾಸ್ಟ್ ನಿಮಗೆ ಎಕ್ಸಿಟ್ ಆಗುತ್ತೆ ಅಂತ ಹೇಳಿದೆ ಸೆಕೆಂಡ್ ಲೆಗ್. ಅದೇ ರೀತಿನೇ ನೋಡಿ ಒಂದು ಸೆಟ್ ಎಕ್ಸಿಟ್ ಅಲ್ಲಿ ಸೆಟ್ ಎಕ್ಸಿಟ್ ಅನ್ನ ಬಳಸ್ಕೊಂಡು ನಿಮಗೆ 10 ಗಂಟೆ 9 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ ಸ್ನೇಹಿತರೆ. ಕಾಸ್ಟ್ ಟು ಕಾಸ್ಟ್ ನಿಮಗೆ ಎಕ್ಸಿಟ್ ಆಗಿದೆ. ನೆಕ್ಸ್ಟ್ ನೋಡಿ ನಿಮಗೆ 10 ಗಂಟೆ 9 ನಿಮಿಷಕ್ಕೆ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಬಂದಿದೆ. ಇಲ್ಲಿ ಕೂಡ ನೋಡಿ ನಿಮಗೆ ಎಸ್ ಎಲ್ ಇಟ್ ಆಗಿದೆ. 432ಗೆ ಎಂಟ್ರಿ ಆಗಿ 452ಗೆ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ ಎಸ್ ಎಲ್ ಇಟ್ ಆಗಿದೆ ಅಪ್ ಟ್ರೆಂಡ್ ಅಲ್ಲಿ. ಡೌನ್ ಟ್ರೆಂಡ್ ಅಲ್ಲಿ ನೋಡಿ ಯಾವ ರೀತಿ ಐತೆ ನೋಡಿ. ಇಲ್ಲಿ 10 ಗಂಟೆ 9 ನಿಮಿಷಕ್ಕೆ ಎಂಟ್ರಿ ಬಂದು 3 ಗಂಟೆ 20 ನಿಮಿಷ. ಅಂದ್ರೆ ಒಂದರಲ್ಲಿ ನಿಮಗೆ ಎಸ್ ಎಲ್ ಇಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯ್ತು ಡೌನ್ ಟ್ರೆಂಡ್ ಅಲ್ಲಿ. ಇಲ್ಲಿ ನೆಕ್ಸ್ಟ್ ಏನಾಯ್ತು ಇವಾಗ
10 ಗಂಟೆ 9 ನಿಮಿಷಕ್ಕೆ ಎಂಟ್ರಿ ಬಂತು 17 ಫೆಬ್ರವರಿಗೆ. ಇಲ್ಲಿ ಏನಾಯ್ತು ಇವಾಗ 3 ಗಂಟೆ 20 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಯಿತು. ಅಂದ್ರೆ ಟೋಟಲ್ ನೋಡಿ 2749 ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿದೆ ನಿನ್ನೆ ದಿನ. ಈ ಒಂದು ಲಾಸ್ ರಿಕವರ್ ಮಾಡಿಕೊಂಡು ಓವರ್ ಆಲ್ 2109 ರೂಪಾಯಿ ನಮಗೆ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ನಿಮಗೆ 7017 ರೂಪಾಯಿ ನಮಗೆ ಪ್ರಾಫಿಟ್ ಬುಕ್ ಮಾಡಿದೆ. ಇದು ನೋಡಿ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿ ನೋಡಿ 9 ಗಂಟೆ 17 ನಿಮಿಷಕ್ಕೆ ಎಂಟ್ರಿ ಆಗಿ 9 ಗಂಟೆ 19 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ ನೋಡಿ 440 ಎಂಟ್ರಿ ಆಗಿ 461. ದಟ್ ಮೀನ್ಸ್ ನಿಮಗೆ 20 ಪಾಯಿಂಟ್ಸ್ ಎಕ್ಸಲೆಂಟ್ ಆಗಿದೆ. ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಏನಾಗಿದೆ 20 ಪಾಯಿಂಟ್ಸ್ ನಿಮಗೆ ಎಕ್ಸಲೆಂಟ್ ಆಗಿದೆ. ಇಲ್ಲಿ ನೋಡಿ ರಿವರ್ಸ್ ಆಗಿ 917 ಇಲ್ಲಿ ಕೂಡ ಶಾರ್ಟ್ ಆಗಿದೆ. ಇದು ನೋಡಿ 3 ಗಂಟೆ 20 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ ಕಾಸ್ಟ್ ಟು ಕಾಸ್ಟ್ ಇದು ಎಕ್ಸಿಟ್ ಆಗಿಲ್ಲ ಸ್ನೇಹಿತರೆ, ಕಾಸ್ಟ್ ಟು ಕಾಸ್ಟ್ ಬಂದಿರೋದಿಲ್ಲ. ಹಾಗಾಗಿ ನಿಮಗೆ ಇದು ಟ್ರಯಲ್ ಮಾಡ್ತಾ ಏನಾಗಿದೆ 7630 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ. 7630 ರೂಪೀಸ್ ಪ್ರಾಫಿಟ್ ಬುಕ್ ಮಾಡಿದೆ. ಓವರ್ ಆಲ್ ಒಂದು 7017 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. 7017 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ 107 ರೂಪೀಸ್ ಲಾಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ 2519 ರೂಪಾಯಿ ನಿಮಗೆ ಓವರ್ ಆಲ್ ಲಾಸ್ ಆಗಿದೆ. ಎರಡು ಸೈಡ್ ಬಿಟ್ಟು ನೋಡಿ ಶಾರ್ಟ್ ಸ್ಟ್ರಾಟಜಿ ಸ್ನೇಹಿತರೆ. ಇದು ಫಸ್ಟ್ ನೋಡಿ ಇಲ್ಲಿ ಎಂಟ್ರಿ ಬಂತು 917ಗೆ 929 ಎಕ್ಸಿಟ್ ಆಯಿತು. 929 ಎಂಟ್ರಿ ಬಂದಿದೆ. ನೆಕ್ಸ್ಟ್ ಎಕ್ಸಿಟ್ ಆಗಿದೆ. ಇದೇ ತರ ನೋಡಿ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಆಯ್ತು, ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇಲ್ಲಿ ಅಲ್ಲಿ 2052 ರೂಪಾಯಿ ಲಾಸ್ ಆಯ್ತು ಓವರ್ ಆಲ್ ಒಂದು. ಇಲ್ಲಿ ನೋಡಿ 456 ರೂಪಾಯಿ ಮಾತ್ರ ಲಾಸ್ ಆಗಿದೆ. ಓವರ್ ಆಲ್ ನೋಡಿ 3 ಗಂಟೆ 20 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ ಈ ಸ್ಟ್ರಾಟಜಿ. ಈ ತರ ಆದಾಗ ನಮಗೆ 466 ರೂಪಾಯಿ ಲಾಸ್ ಆಗಿದೆ. ಓವರ್ ಆಲ್ ಒಂದು 2519 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಮ್ಯಾಕ್ಸಿಮಮ್ 4509 ರೂಪಾಯಿ ನಮಗೆ ಲಾಸ್ ಆಗಿದೆ. ನೋಡಿ ಇಲ್ಲಿ ಒಂದು ದಿನ 4509 ರೂಪೀಸ್ ಲಾಸ್ ಆಗಿದೆ ನಿಮಗೆ. 4509 ಇಲ್ಲಿ ನೋಡಿ 3 ಗಂಟೆ 20 ನಿಮಿಷಕ್ಕೆ. ಓವರ್ ಆಗಿ ನೋಡಿ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ ನಿಮಗೆ. ಈಚ್ ಲೆಗ್ಗಿಗೆ 20 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ. ಆ ಸ್ಟಾಪ್ ಲಾಸ್ ಅನ್ನು ಮೂವ್ ಮಾಡ್ತಾರೆ ನಿಮಗೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು ಆಲ್ಮೋಸ್ಟ್ ಆಲ್ ಪ್ರಾಫಿಟ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ 360 ರೂಪೀಸ್ ಮಾತ್ರ ಪ್ರಾಫಿಟ್ ಬುಕ್ ಮಾಡಿದೆ. ಒಂದು ಸೈಡ್ ನಿಮಗೆ ಪ್ರಾಫಿಟ್ ಆಗಿದೆ, ಒಂದು ಸೈಡ್ ಲಾಸ್ ಆಗಿದೆ 10 ಫೆಬ್ರವರಿಗೆ. ನೆಕ್ಸ್ಟ್ ನೋಡಿ ಇಲ್ಲಿ 864 ರೂಪೀಸ್ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ ಅದೇ ರೀತಿ 2086 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ 2621 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ 25,804 ರೂಪೀಸ್ ಪ್ರಾಫಿಟ್ ಆಗಿದೆ ನಿಮಗೆ. ಇಲ್ಲಿ ನೋಡಿ 25,080 ಆನ್ ಡೇಟ್. ಫಸ್ಟ್ ನೋಡಿ ನಿಮಗೆ 618 ರೂಪೀಸ್ ಲಾಸ್ ಆಗಿದೆ 3 ಫೆಬ್ರವರಿಗೆ. 3 ಫೆಬ್ರವರಿಗೆ ನೋಡಿ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ ಫಸ್ಟ್ ಶಾರ್ಟ್ ಮಾಡಿದೆ 917 ಇದಾಗಿ 917.58 ಸೆಕೆಂಡ್ಸ್ಗೆ ನಿಮಗೆ ಎಕ್ಸಿಟ್ ಆಗಿದೆ. ಎಕ್ಸಲೆಂಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ನೋಡಿ ಎಕ್ಸಲೆಂಟ್ ಆಗಿದೆ. ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗುತ್ತೆ ನಿಮಗೆ. ನೋಡಿದೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ. 3 ಫೆಬ್ರವರಿಗೆ ನೋಡಿ ಸ್ನೇಹಿತರೆ ಅಪ್ ಟ್ರೆಂಡ್ ಅಲ್ಲಿ 20 ಪಾಯಿಂಟ್ಸ್ ನಿಮಗೆ ಸ್ಟಾಪ್ ಲಾಸ್ ಆಯಿತು. ಇಲ್ಲಿ ಸ್ಟಾಪ್ ಲಾಸ್ ಆದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯಿತು. ಟೈಮಿಂಗ್ಸ್ ನೋಡಿ 9:17:59ಗೆ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ 9 ಗಂಟೆ 17 ನಿಮಿಷ 59 ಸೆಕೆಂಡ್ಗೆ ತಗೊಂಡು ನೆಕ್ಸ್ಟ್ 9 ಗಂಟೆ 19 ನಿಮಿಷ 43 ಸೆಕೆಂಡ್ಗೆ ಎಕ್ಸಿಟ್ ಆಯಿತು. 20 ಪಾಯಿಂಟ್ಸ್ ಎಸ್ಎಲ್ ಆಯಿತು. ಇಲ್ಲಿ ಈ ತರ ಆದಾಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿರುತ್ತೆ. ಇಲ್ಲಿ ನೋಡಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿರುತ್ತೆ ನಿಮಗೆ 9:19:44 ಸೆಕೆಂಡ್ಗೆ. ನೆಕ್ಸ್ಟ್ ನೋಡಿ ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ. ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಎಕ್ಸಲೆಂಟ್ ಆಗಿರುತ್ತೆ. ಅಪ್ ಟ್ರೆಂಡ್ ಅಲ್ಲಿ ನೋಡಿ ಟೈಮಿಂಗ್ ನೋಡಿ 9:19:44ಗೆ ಎಂಟ್ರಿ ಬಂದಿದೆ. 9:19:44ಗೆ ಇಲ್ಲಿ ಬಂದು 9:21ಗೆ ಎಕ್ಸಿಟ್ ಆಗಿದೆ. ಅಂದ್ರೆ ನಿಮಗೆ 20 ಪಾಯಿಂಟ್ಸ್ ಇಲ್ಲಿ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟ್ 20 ಪಾಯಿಂಟ್ಸ್ ಎಕ್ಸಲೆಂಟ್ ಆಗಿ ಇಲ್ಲಿ ನೋಡಿ ನೆಕ್ಸ್ಟ್ 9:21:27ಗೆ ಶಾರ್ಟ್ ಮಾಡಿದೆ. ಮತ್ತೆ 3 ಫೆಬ್ರವರಿಗೆ 9:21:27ಗೆ ಶಾರ್ಟ್ ಮಾಡಿದೆ ಅಪ್ ಟ್ರೆಂಡ್ ಅಲ್ಲಿ. ನೆಕ್ಸ್ಟ್ ನೋಡಿ ಡೌನ್ ಟ್ರೆಂಡ್ ಅಲ್ಲಿ ನೋಡಿ 9:21:27ಗೆ ಎರಡೂ ಶಾರ್ಟ್ ಆಗಿದೆ. ನಿಮಗೆ ಶಾರ್ಟ್ ಸ್ಟ್ರಾಡಲ್ ಸೆಲ್ ಆಗಿದೆ. ಎರಡೂ 9:21:27 ಸೆಕೆಂಡ್ಸ್ಗೆ ನಿಮಗೆ ಶಾರ್ಟ್ ಸ್ಟ್ರಾಡಲ್ ಸೆಲ್ ಆಗಿದೆ. ಸೆಲ್ ಆದಾಗ ನೋಡಿ ಓವರ್ ಆಲ್ ಒಂದು ಅದೆಲ್ಲ ಲಾಸ್ ಅನ್ನ ರಿಕವರ್ ಮಾಡ್ಕೊಂಡು ನಿಮಗೆ 26,120 ರೂಪೀಸ್ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ ಸ್ನೇಹಿತರೆ. ಇಲ್ಲಿ 306 ರೂಪೀಸ್ ಪ್ರಾಫಿಟ್ ಆಗಿದೆ. ಇಲ್ಲಿ 26,120 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರ್ ಆಲ್ ಒಂದು 25,800 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ ಸ್ನೇಹಿತರೆ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ. ನೆಕ್ಸ್ಟ್ ನೀವು ನೋಡಬಹುದು 1 ಮಂತ್ ನಿಮಗೆ ಆಲ್ರೆಡಿ 1.5 ಮಂತ್ಸ್ ಆಗಿದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ ಡಿಪ್ಲೈ ಮಾಡಿ. ಇಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಮಂತ್ ಅಲ್ಲಿ ಈ ಒಂದು ಸ್ಟ್ರಾಟಜಿಲಿ ಪ್ರಾಫಿಟ್ ಇರುವುದಿಲ್ಲ. ಜನವರಿ ಮಂತ್ ಅಲ್ಲಿ ನೋಡಿ ಈ ಒಂದು ಸ್ಟ್ರಾಟಜಿ 34 ಡೇಸ್ ಅಲ್ಲಿ 38,820 ರೂಪೀಸ್ ಪ್ರಾಫಿಟ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸ್ಟ್ರಾಟಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಅನ್ನ ನೋಡೋಣ.
ಈ ಒಂದು ಸ್ಟ್ರಾಟಜಿ ಕೂಡ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಉಚಿತವಾಗುತ್ತೆ. ನೋಡಿ ಮಂತ್ಲಿ ಫೀ ನಿಮಗೆ ಉಚಿತವಾಗುತ್ತೆ, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಉಚಿತವಾಗಿರುತ್ತೆ. ತಾವು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಡೆಸ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸ್ಟ್ರಾಟಜಿಗೂ ಕೂಡ ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಮಾಡಿ ಈ ಒಂದು ಸ್ಟ್ರಾಟಜಿ ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತೇಳಿ ಅದು ಕೂಡ ತಾವು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮ್. ಕ್ಯಾಪಿಟಲ್ ರಿಕ್ವೈರ್ಡ್ ನೋಡಿ 2,50,000 ನಿಮಗೆ ಕ್ಯಾಪಿಟಲ್ ಬೇಕು. ಟೋಟಲ್ ಟ್ರೇಡಿಂಗ್ ಡೇಸ್ ನೋಡಿ 35 ಡೇಸ್ ಟೋಟಲ್ ಟ್ರೇಡಿಂಗ್ ಡೇಸ್ ಇದೆ. ವಿನ್ ಡೇಸ್ ನಿಮಗೆ 20 ಡೇಸ್ ಇದೆ. ಲಾಸ್ಟ್ ಡೇಸ್ 15 ಡೇಸ್ ಇದೆ ಸ್ನೇಹಿತರೆ. ವಿನ್ ರೇಟ್ ನೋಡಿ, ಈ ಒಂದು ಸ್ಟ್ರಾಟಜಿ ವಿನ್ ರೇಟ್ 57% ನಿಮಗೆ ವಿನ್ ರೇಟ್ ಇದೆ. 21,022 ರೂಪಾಯಿ ಅವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. ಟೋಟಲ್ ಪ್ರಾಫಿಟ್ 35,044 rupees ಇದೆ. 8% ನಿಮಗೆ ಅವರೇಜ್ ಮಂತ್ಲಿ ROI ಇದೆ ಸ್ನೇಹಿತರೆ. 57% ನಿಮಗೆ ಒಂದು ಸ್ಟ್ರಾಟಜಿಯಲ್ಲಿ ವಿನ್ ರೇಟ್ ಇದೆ. 8% ನಿಮಗೆ ಒಂದು ಸೆಲ್ಲಿಂಗ್ ಶಾರ್ಟ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ 8% ನಿಮಗೆ ಅವರೇಜ್ ಮಂತ್ಲಿ ROI ಇದೆ ಸ್ನೇಹಿತರೆ. 14% ಟೋಟಲ್ ROI ಇದೆ ಇಲ್ಲಿವರೆಗೂ ನಿಮಗೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎಡೆ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎಡೆ 25,804 rupees 25,804 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎಡೆ ಇದೆ. ಮ್ಯಾಕ್ಸಿಮಮ್ ಲಾಸ್ ಇನ್ ಎಡೆ ನೋಡಿ 7,774 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇನ್ ಎಡೆ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಅವರೇಜ್ ನಂಬರ್ ಆಫ್ ಟ್ರೇಡ್ಸ್ ನೋಡಿ, ಇದು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಆಗಿರೋದ್ರಿಂದ 17 ಟ್ರೇಡ್ಸ್ ಆಗುತ್ತೆ ಸ್ನೇಹಿತರೆ. ಪವರ್ ಸ್ಟಾರ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ 17 ಟ್ರೇಡ್ಸ್ ನಿಮಗೆ ಟೋಟಲ್ ಟ್ರೇಡ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಡ್ರಾಡೌನ್ ನೋಡಿ 4% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿಯಲ್ಲಿ. ಈ ಒಂದು ನೋಡಿ 8% ಅವರೇಜ್ ಮಂತ್ಲಿ ROI ಇದೆ. 57% ವಿನ್ ರೇಟ್ ಇದೆ. ಮ್ಯಾಕ್ಸಿಮಮ್ ಡ್ರಾಡೌನ್ ನೋಡಿ ಈ ಒಂದು ಸ್ಟ್ರಾಟಜಿಯಲ್ಲಿ 4% ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಮಂತ್ ವೈಸ್ ಪೇ ನೋಡಿ ನೀವು ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ ಲಾಸ್ಟ್ ಮಂತ್ ನೋಡಿ ಜನವರಿ 2026 ಅಲ್ಲಿ 428 ಟ್ರೇಡ್ಸ್ ಆಗಿದೆ. ಟೋಟಲ್ 420 ಟ್ರೇಡ್ಸ್ ಆದಾಗ 1,790 ರೂಪಾಯಿ ನಿಮಗೆ ಓವರ್ ಆಲ್ ಮಂತ್ ಎಂಡ್ ಅಲ್ಲಿ ಲಾಸ್ ಆಗಿದೆ ಸ್ನೇಹಿತರೆ. 1,790 ರೂಪಾಯಿ ನಿಮಗೆ ಓವರ್ ಆಲ್ ಮಂತ್ ಎಂಡ್ ಅಲ್ಲಿ ಲಾಸ್ ಆಗಿದೆ ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ. ಕರೆಂಟ್ ಮಂತ್ ಅಲ್ಲಿ ನೋಡಿ ಫೆಬ್ರವರಿ 2026 ಅಲ್ಲಿ 192 ಟ್ರೇಡ್ಸ್ ಆಗಿದೆ. ಟೋಟಲ್ ಟ್ರೇಡ್ಸ್ 192 ಟ್ರೇಡ್ಸ್ ಆಗಿ 36,835 ರೂಪಾಯಿ ಪ್ರಾಫಿಟ್ ಅನ್ನ ಜನರೇಟ್ ಆಗಿದೆ ಸ್ನೇಹಿತರೆ. ಈ ಒಂದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ ಫೆಬ್ರವರಿ 2026 ಅಲ್ಲಿ 36,835 ರೂಪಾಯಿ P&L ಜನರೇಟ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ ಹಿಂದಿಂದು ಅಪ್ಡೇಟ್ ಆಗಿರೋದಿಲ್ಲ ಸ್ನೇಹಿತರೆ. 18 ಫೆಬ್ರವರಿದು ಅಪ್ಡೇಟ್ ಆಗಿರೋದಿಲ್ಲ. 36,835 ಪ್ಲಸ್ ಹಿಂದೆ ನೋಡಿ ನಿಮಗೆ 3,000 ಅಂದ್ರೆ ನಮಗೆ ಹೆಚ್ಚು ಕಡಿಮೆ 40,000 ಪ್ರಾಫಿಟ್ ಜನರೇಟ್ ಆಗಿದೆ ಸ್ನೇಹಿತರೆ ಕರೆಂಟ್ ಮಂತ್ ಅಲ್ಲಿ ಈ ಒಂದು ಪವರ್ ಸ್ಟಾರ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಟಜಿಯಲ್ಲಿ. ಈ ಒಂದು ಸ್ಟ್ರಾಟಜಿಗೆ ನೋಡಿ ರಿಕ್ವೈರ್ಡ್ ಕ್ಯಾಪಿಟಲ್ 2,50,000. ತಾವು ಕೂಡ ಈ ಒಂದು ಸ್ಟ್ರಾಟಜಿ ತಮ್ಮ ಟ್ರೇಡರ್ ಅಕೌಂಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳಿ ಅದು ಕೂಡ ಫ್ರೀ ಆಗಿ ವಾಚ್ ಮಾಡಿ ನೋಡಬಹುದು ಸ್ನೇಹಿತರೆ. ಬಿಫೋರ್ ಡಿಪ್ಲಾಯಿಂಗ್ ಅವರ್ ಸ್ಟ್ರಾಟಜೀಸ್ ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮೈ ಚಾನಲ್, ಶೇರ್ ಇಟ್. ಥ್ಯಾಂಕ್ಸ್ a lot friends.